ಬಾಮೈದ ಕಳಪೆ ಕಾಮಗಾರಿಗಳನ್ನ ಮಾಡಿ ದುಡ್ಡು ಮಾಡಿ ಬಿಟ್ರೆ ನಿಮ್ಗೆ 5 ವರ್ಷ ಬೇಕು ಒಂದು ಮನೆಯನ್ನು ಪೂರ್ಣಗೊಳಿಸಕ್ಕೆ. ಇದು ಯಾರ ಪೂರ್ಣ ದುಡ್ಡು ಅಂತ ಅನ್ಸುತ್ತೆ. ಆ ಕಿಟ್ನಲ್ಲಿ ನಿಮ್ಗೆ ಎಷ್ಟು ಕಮಿಷನ್ ಬಂತು? 28ಕ್ಕೆ ಬನ್ನಿ, 25,000 ಮತಗಳ ಅಂತರದಿಂದ ಗೆಲ್ಲುತ್ತೇವೆ. ರಾಜ್ಯ ಸರ್ಕಾರದ ವಿರುದ್ಧ ಚಿಕ್ಕಮಗಳೂರು ಬಿಜೆಪಿ ಸಿಟಿ ರವಿ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯ ವಿರುದ್ಧವಾಗಿ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ಪಿ ಮಂಜೇಗೌಡರು ತಿರುಗೇಟು ನೀಡಿದ್ದಾರೆ. ಪಕ್ಷದ ಹಲವು ಮುಖಂಡರೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಬಿಜೆಪಿ ಹಾಗೂ ಸಿಟಿ ರವಿ ಆಡಳಿತದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನರೆಲ್ಲ ತಪ್ಪು ದಾರಿಗೆ ಇಳಿಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಕಾರಣ ಅವ್ರು ತಿಳಿಬೇಕು. ಸುಮಾರು 2003ರಿಂದ 2023ವರೆಗೆ 2004ರಿಂದ 2023ವರೆಗೆ 19 ವರ್ಷ ಶಾಸಕರಾಗಿದ್ದವರು ಕೇವಲ ಅವರ ಬಾಮೈದ ಗುತ್ತಿಗೆದಾರನಾಗಿದ್ದರಿಂದ ನಗರ ಪ್ರದೇಶದ ಸುತ್ತಮುತ್ತದಲ್ಲಿ ಕಳಪೆ ಕಾಮಗಾರಿಗಳನ್ನ ಮಾಡಿ ದುಡ್ಡು ಮಾಡಿ ಬಿಟ್ರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದೇ ಒಂದು ಕೆಲವು ಹಳ್ಳಿಗಳಲ್ಲಿ ಜಲ್ಲಿಯನ್ನು ಕೂಡ ಹಾಕಕ್ಕಾಗದಿರ್ತಕ್ಕಂಥ ಕೆಲಸವನ್ನ ಸಿಟಿ ರವಿಯವರು ಮಾಡಿದ್ದಾರೆ. ಬನ್ನಿ ಸಿಟಿ ರವಿಯವರೇ, ನಿಮ್ಮ ಕಾರ್ಯಕರ್ತನ ಕರ್ಕೊಂಡ್ಬಂದು ಕೆಲವು ಹಳ್ಳಿ ಪ್ರದೇಶಗಳಿಗೆ ತೋರಿಸುತ್ತೇವೆ, ಜಲ್ಲಿಯನ್ನು ಕೂಡ ಹಾಕಕ್ಕಾಗಿಲ್ಲ. ಆದ್ರೆ ಇವತ್ತು ಕೇವಲ 2 ವರ್ಷದಲ್ಲಿ ನಮ್ಮ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಬಂದ ಮೇಲೆ ಏನು ಹಿರೇಕೊಳ್ಳೆ ಗ್ರಾಮ ಪಂಚಾಯತ್ ಇರ್ಬೋದು, ತೊಗರಿಯಂಕಲ್ ಪಂಚಾಯತ್ ಇರ್ಬೋದು, ಮೇಲ್ನವಲವತ್ತಿ ಇರ್ಬೋದು, ಸಿರುವಾಸಿ ಇರ್ಬೋದು, ಎಲ್ಲ ಪಂಚಾಯತ್ ಎಲ್ಲಿ ಜಲ್ಲಿಯನ್ನ ಹಾಕಕ್ಕಾಗದೇ ಇರ್ತಕ್ಕಂಥ ಜಾಗದಲ್ಲಿ ಸಿಮೆಂಟ್ ರಸ್ತೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಆದ್ರೆ ಇವತ್ತು ನೀವು ದೇಶ ಹಾಗೂ ರಾಜ್ಯ ಸುತ್ಕೊಂಡಿದ್ದರು, ಇವತ್ತು ಗ್ರಾಮೀಣ ಪ್ರದೇಶಗಳಿಗೆ ಯಾಕೆ ಬರ್ತಾ ಇದ್ದೀರಿ? ಏನಕ್ಕಾಗಿ ಬರ್ತಾ ಇದ್ದೀರಿ? ಕಾರಣ ಇಷ್ಟೇ, ಇವತ್ತು ನಮ್ಮ ಸರ್ಕಾರ 40ರಿಂದ 50,000 ಪ್ರತಿ ಮನೆಗೆ ತಲುಪುವಂತ ಕೆಲಸವನ್ನ ಮಾಡ್ತಾ ಇದೆ 5 ಗ್ಯಾರಂಟಿಗಳ ಮುಖಾಂತರ. ಇದನ್ನ ನಿಮಗೆ ನೋಡಿ ತಡ್ಕಣಕ್ಕಾಗ್ದಲೆ ಮುಂಬರುವಂತ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಮುಖಭಂಗವನ್ನು ಅನುಭವಿಸಬೇಕಾಗುತ್ತೆ ಅಂತ ನಮ್ಮ ರಾಜ್ಯ ಸರ್ಕಾರದ ಕೆಲವು ವಿಚಾರಗಳನ್ನು ತಿಳಿಸಿ ಸುಳ್ಳು ಹೇಳುವಂತ ರೈತರಿಗೆ ಕೂಲಿ ಕಾರ್ಮಿಕರು ಸುಳ್ಳು ಹೇಳುವಂತ ಕೆಲಸವನ್ನ ಮಾಡ್ತೀರಿ. ತಕ್ಷಣ ಈ ಕೆಲಸವನ್ನ ಬಿಡಬೇಕು. ಕೇಂದ್ರ ಸರ್ಕಾರದಿಂದ ಹೆಚ್ಚು ಅನುದಾನ ಕೊಡಿಸೋದಕ್ಕೆ ನಿಮ್ಮ ಸಂಸದರ ಮುಖಾಂತರವಾಗಿ ಕೆಲಸ ಮಾಡೋದನ್ನು ಬಿಟ್ಟು ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡ್ತಾರೆ. ನಿಮಗೆ ನಾಚಿಕೆ ಆಗಲ್ವಾ? ನಮ್ಮ ರಾಜ್ಯದ ಸುಮಾರು 4 ಲಕ್ಷ ಕೋಟಿಗೂ ಅಧಿಕ ಹಣವನ್ನ GST ಹಣವನ್ನು ದೋಚ್ಕೊಂಡು ಹೋಗ್ತಿದಾರಲ್ಲ, ನಮ್ಮ ರಾಜ್ಯಕ್ಕೆ ಬರುವಂತ ಹಣವನ್ನ ಕೊಟ್ಟರೆ ನಾವು ಯಾವುದೇ ಬೆಲೆ ಏರಿಕೆಯನ್ನ ಮಾಡುವುದಿಲ್ಲ. ಪ್ರತಿಯೊಬ್ಬ ರೈತಗ, ಪ್ರತಿಯೊಬ್ಬ ಕೂಲಿ ಕಾರ್ಮಿಕನ ಎಲ್ಲರಿಗೂ ಸಿಗುವಂತ ಸವಲತ್ತನ್ನ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಯಾಕೆಂದ್ರೆ ನಿರಂತರವಾಗಿ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಎಲ್ಲ ವರ್ಗದವರ ಬಗ್ಗೆ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಅನುಭವದಲ್ಲಿ ಇವತ್ತು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆ ಅನುಕೂಲಗಳಾಗ್ತಾ ಇದೆ. ಇದನ್ನ ತಡ್ಕಣಕ್ಕಾಗದಲ್ಲೇ ಮುಂದಿನ ದಿನಗಳಲ್ಲಿ ಎಲ್ಲಿ ನಾನು ಕಳೆದೋಗ್ತೇನೋ ಅಂತಕ್ಕಂಥ ಭಯದಿಂದ ಹಳ್ಳಿಗಳನ್ನ ಸುತ್ತುವಂತ ಕೆಲಸ ಮಾಡ್ತಿದ್ರಿ. ಈ ಸಾರಿ ನಾವು 6,000 ಮತಗಳಿಂದ ಗೆದ್ದಿದೀವಲ್ಲ, ಇನ್ನು ನಿಮಗೆ ಚುನಾವಣೆ 3 ವರ್ಷ ಕಾಲ ಇದೆ. 28ಕ್ಕೆ ಬನ್ನಿ, ಇದೇ ಎಚ್.ಡಿ. ತಮ್ಮಯ್ಯನವರು 25,000 ಮತಗಳ ಅಂತರದಿಂದ ಗೆಲ್ಲುತ್ತೇವೆ, ಮುಂದೆ ತೋರಿಸುತ್ತೇವೆ. ನೀವು ಹಳ್ಳಿಯಲ್ಲ ಚಿಕ್ಕಮಗಳೂರು ನಗರದಿಂದ ಕಳೆದು ಹೋಗ್ತೇವೆ ಅಂತಕ್ಕಂಥ ವಿಚಾರ ಹೇಳ್ತಾ, ಮುಂದಾದ್ರೂ ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಭಟನೆ ಮಾಡುವುದನ್ನು ಬಿಟ್ಟು ಕೇಂದ್ರ ಸರ್ಕಾರದಿಂದ ಬರತಕ್ಕಂಥ ಅನುದಾನವನ್ನ ರಾಜ್ಯಕ್ಕೆ ಕೊಡಿಸುವಂತ ಕೆಲಸವನ್ನ ಮಾಡಿ ಅಭಿವೃದ್ಧಿಗೆ ಸಹಕಾರ ನೀಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಶಂಕರಪುರದ್ದು ವಿಸಿಟ್ ಮಾಡಿ ಅವರು ನನ್ನ ಸ್ವತಂತ್ರದಿಂದ ಕೆಲಸಗಳು ನಿಂತಿದೆ, ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡಿ ಸುಳ್ಳು. 2019ರಲ್ಲಿ ಇದ್ದಂತ ಅನುದಾನದ ಹಣವನ್ನ ಇಷ್ಟು ವರ್ಷ ಬೇಕಿತ್ತಲ್ಲ, 19, 20, 4 ವರ್ಷ ಇತ್ತಲ್ಲ. 4 ವರ್ಷದಲ್ಲಿ ಯಾಕೆ ನೀವು ಮನೆಗಳನ್ನ ಪೂರ್ಣಗೊಳಿಸ್ತಿಲ್ಲ? ಒಂದು ಆಕ್ಷನ್ ಪ್ಲಾನ್ ಬಜೆಟ್ ಮಾಡಿದಾಗ ಅದಕ್ಕೆ ಇಷ್ಟು ದಿನ ಅವಕಾಶ ಇರುತ್ತೆ. ಈ ಕಾಮಗಾರಿಯನ್ನ ಪೂರ್ಣಗೊಳಿಸಕ್ಕೆ 3 ತಿಂಗಳು 4 ತಿಂಗಳು ಅಂತ. ನಿಮ್ಗೆ 5 ವರ್ಷ ಬೇಕು ಒಂದು ಮನೆಯನ್ನು ಪೂರ್ಣಗೊಳಿಸಕ್ಕೆ. ನಾಚಿ ಆಗೋದು ಇವತ್ತು ಜನರ ಮುಂದೆ ಹೋಗೋದಕ್ಕೆ. ಈ ಮನೆಗಳನ್ನ ಅವತ್ತೇ ಕಟ್ಟಬೇಕಾಯ್ತಲ್ಲ. ಅದಕ್ಕಿರ್ತಕ್ಕಂಥ ಹಣವನ್ನ ನೀವು ಕೋವಿಡ್ ಸಂದರ್ಭದಲ್ಲಿ ಈ ಏನು ಕಾರ್ಮಿಕರ ಅನುದಾನದ ಹಣವನ್ನ ತಿಳಿದು ಕಿಟ್ ಮುಖಾಂತರ ಹಂಚಿದ್ರಲ್ಲ, ಇದು ಯಾರ ಪೂರ್ಣ ದುಡ್ಡು ಅಂತ ಹಂಚಿದ್ರೆ ಅದನ್ನ ಬಡವರು ಮನೆ ಕಟ್ಸಿದ್ರೆ ಅನುಕೂಲ ಆಗ್ತಿತ್ತಲ್ಲ. ಆ ಕಿಟ್ ನಲ್ಲಿ ನಿಮ್ಗೆ ಎಷ್ಟು ಕಮಿಷನ್ ಬಂತು? ಕಮಿಷನ್ ಕೆಲಸ ಮಾಡಬೇಡಿ. ಜನರ ಬಡವರ ಕಣ್ಣೀರನ್ನ ಒರೆಸುವಂತ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸುದ್ದಿ 18 ಸದಾ ನಿಮ್ಮೊಂದಿಗೆ.